ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಿನ್ನೆ ಎಲ್ಲ ನೀವು ನೋಡಿರ್ಬೋದು KPSCಗೆ ಹುಡುಗರು ಎಕ್ಸಾಮ್ ಮುಂದಕ್ಕೆ ಹಾಕಿ ಅಂತ. ಆ ರಾಜಕೀಯದವ್ರಿಗೆ ಅವರು ಬಡ್ದಾಟನೇ ಮುಖ್ಯ ಆಯಿತು. ಆ ಮೂಡ ಸೈಟು ವಾಲ್ಮೀಕಿ ಹಗರಣ ಅಂದ್ಕೊಂಡೇ ಇದ್ದಾರೆ ಹೊರತು ಯಾವ ಯುವಕರದ್ದು ಅವ್ರಿಗೆ ಜ್ಞಾನನೇ ಇಲ್ಲ. ಏನು ಮಾಡಬೇಕು ಅಂತಲೂ ಅವ್ರಿಗೆ ಇದಿಲ್ಲ. ಈಗ ಎಕ್ಸಾಮ್ ಮಾಡಲೇಬೇಕು ಅಂತ ಕುಂತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ, ದುಡ್ಡು ಇಸ್ಕೊಂಡು ಇದು ಮಾಡ್ತಾಯಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೂ ಹುಡುಗರ ಮಾತು, ವಿದ್ಯಾರ್ಥಿಗಳ ಮಾತು ಯಾರೂ ಕೇಳ್ತಾಯಿಲ್ಲ. ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯ ಅಂತಾರೆ. ಆ ವಿದ್ಯಾರ್ಥಿಗಳಿಗೆ ಅಷ್ಟು ಸ್ಟ್ರೈಕ್ ಮಾಡಿದ್ರೂ ಒಬ್ಬರು MLA ಆಗಲಿ, ಒಬ್ಬರು MP ಆಗಲಿ, ಯಾರೇ ಆಗಲಿ ಹೋಗಿ ಒಂದು ಸಾಂತ್ವನ ಹೇಳೋದು ಇಲ್ಲ. ಅವ್ರಿಗೇನಂತ ಒಂದು ಪರೀಕ್ಷೆ ಬಗ್ಗೆ ಒಂದು ಆಶ್ವಾಸನೆಯೂ ಕೊಟ್ಟಿಲ್ಲ. ಪಾಪ ಬೇರೆ ಊರುಗಳಿಂದ ಎಲ್ಲ ಬಂದು ಎಕ್ಸಾಮ್ ಬರಿಬೇಕಂತೆ. ಯಾವ ಥರ ಬರೀತಾರೆ? ಇವ್ರಿಗೇನು ಒಂಚೂರು ನೈತಿಕತೆ ಇಲ್ವಲ್ಲ. ಬೇರೆ ಅವ್ರದ್ದು ಗುದ್ದಾಟ, ಅವ್ರದ್ದು ಪಾರ್ಟಿ ಉಳಿಸ್ಕೊಳೋದು ಬೇರೆ ಇದರಲ್ಲೇ ಇದ್ದಾರೆ. ನಾನು ಅದಕ್ಕೆ 1000 ಸಲ ಹೇಳ್ತೀನಿ, ಯುವಕರಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಯೋಚನೆ ಮಾಡಿ. ನಮಗೂ ಈ ಥರ ಮುಂದಕ್ಕೆ ಪ್ರಾಬ್ಲಮ್ ಬರುತ್ತೆ, ಆವಾಗ ನಾವೂ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಮಾಡಲಿ ಒಳ್ಳೆ ಪಾರ್ಟಿನ ಆಯ್ಕೆ ಮಾಡಬೇಕು. ನಮ್ಮ ಪರವಾಗಿ ನಿಂತು ಕೆಲಸ ಮಾಡೋರು, ನಮ್ಮ ಜೊತೆಯಲ್ಲಿರೋರು. ಈಗ ನಮಗೇನೇ ಪ್ರಾಬ್ಲಮ್ ಅಂದ್ರೂ ನಮಗೆ ಸ್ಪಂದಿಸೋ ಅಂತ MLA ಇರಬೇಕು, MP ಇರಬೇಕು. ಈಗ ನಾವು ಸುಮ್ಮನೆ ದುಡ್ಡು ಇಸ್ಕೊಂಡು ಜಾತಿ ನೋಡ್ಬಿಟ್ಟು ಓಟ್ ಹಾಕ್ಬಿಟ್ಟು ನೋಡಿ, ಇವಾಗ ಯಾರು ನಮ್ಮ ಮಾತುಗಳು ಕೇಳಲ್ಲ. ಈ ಥರ ಆದರೆ ಏನು ಮಾಡಬೇಕು? ನೀವೇ ಯೋಚನೆ ಮಾಡಿ. ಈಗ ಮಕ್ಕಳ ಭವಿಷ್ಯ ಏನು? ಅವ್ರು ಬೇಡ ಅಂತ ಇದ್ದಾರೆ, ಇವ್ರು ಎಕ್ಸಾಮ್ ಮಾಡಿ ಅಂತ. ಅಷ್ಟು ಫೀಸ್ ಕಟ್ಟಿ ಅಷ್ಟು ವರ್ಷ ಓದಿ ಮುಂದೆ ನಮ್ಮ ದೇಶಕ್ಕೆ ಅವರೇ ಒಳ್ಳೆ ಆಫೀಸರ್ಗಳಾಗಬೇಕು, ಆಫೀಸರ್ಸ್ ಆಗ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ಇವ್ರು ಯಾರು ಯೋಚನೆನೇ ಇಲ್ಲ. ಬರೀ ಅವ್ರದ್ದು ಇಲ್ಲಾಯಿತು ಡೆಲ್ಲಿಗೆ ಹೋಗು, ಅಲ್ಲಿಗೆ ಹೋಗು, ಬರೀ ಇದೇನೆ. ಯಾರಿಗೂ ಯೋಚನೆ ಇಲ್ಲ. ಅದಕ್ಕೆ ನಾನು ಯುವಕರಿಗೂ ಹೇಳ್ತೀನಿ, ದೊಡ್ಡವ್ರಿಗೂ ಹೇಳ್ತೀನಿ, ನಮ್ಮದು ಪ್ರತ್ಯೇಕ ಒಂದು ಪಕ್ಷ ಮಾಡಲೇಬೇಕು. ನಾವು ಮಾಡಿ ಅದರಲ್ಲಿ ನಾವೇ ನಮಗೇನು ಬೇಕೋ ಅದನ್ನು ನಾವೇ ಪಡ್ಕೊಳ್ಬೇಕು. ಇಲ್ಲಾಂದರೆ ನಮ್ಮದು ಅಂಬೇಡ್ಕರ್ ಅವ್ರು ಹೇಳ್ದಂಗೆ ನಮ್ಮ ಹಕ್ಕುಗಳಿಗಾಗಿ ನಾವೇ ಹೋರಾಟ ಮಾಡಬೇಕು. ಇಲ್ಲಾಂದರೆ ನಾವು ಇವ್ರುಗಳು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಬೇರೆ ಅವ್ರ ಮಕ್ಕಳು ಮೊಮ್ಮಕ್ಳಿಗೆ ಆಸ್ತಿ ಮಾಡ್ಕೊಂಡು ಹೋಗ್ತಾವ್ರೆ. ನಮ್ಮ ಮಕ್ಕಳು ನಾವು ಎಲ್ಲ ಕೆಲಸ ಮಾಡ್ಕೊಂಡು ಗುಲಾಮರಾಗೇ ಇರಬೇಕಾಗತ್ತೆ. ಇದು ಹೋಗಲೇಬೇಕು ಅಂದರೆ ನೀವೆಲ್ಲ ನನ್ನ ಕೈ ಜೋಡಿಸಿ, ನಾನು ಏನೋ ಒಂದು ಬೃಹತ್ತಾದ ಒಂದು ಯೋಜನೆ ಇಟ್ಕೊಂಡಿದ್ದೀನಿ, ಅದನ್ನು ಮಾಡಲೇಬೇಕು. ಕರ್ನಾಟಕದಲ್ಲಿ ಎಲ್ಲ ಪಕ್ಷಗಳಾಗಲಿ ಯಾರಾದರೂ ಇರಲಿ, ಇದನ್ನು ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಂಡು ನಾವೊಂದು ಪಕ್ಷ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಿಜ ಮುಂದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ.